ವೀಕ್ಷಕರೇ, ನಮ್ಮನೆ ರುಚಿಗೆ ಸ್ವಾಗತ. ನಾನು ಈ ದಿನ ನಿಮಗೆ ದಿಢೀರ್ ಕಜ್ಜಾಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಈ ಲೋಟದಲ್ಲಿ 1 ಲೋಟ ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು 2 ಗಂಟೆ ನೆನೆಸಿಟ್ಟಿದ್ದೀನಿ. 3/4 ಕಪ್ ಬೆಲ್ಲ, 3/4 ಕಪ್ ಹಸಿ ಕೊಬ್ಬರಿ, ಚುಕ್ಕೆ ಬಾಳೆಹಣ್ಣು ಒಂದು ಸ್ವಲ್ಪ ಉಪ್ಪು, ಏಲಕ್ಕಿ 3, ಬಿಳಿ ಎಳ್ಳು 1 ಸ್ಪೂನು, ಕರಿಯಲು ಬೇಕಾದಷ್ಟು ಎಣ್ಣೆ, ಹಾಲು ಸ್ವಲ್ಪ ಸೋಡಾ. ಈಗ ನಾವು ಮೊದಲು ಜಾರ್ಗೆ ನೀರೆಲ್ಲ ಸೋಸಿದ ಅಕ್ಕಿನ ಹಾಕ್ಕೊಬೇಕು. ಒಂದು ಸ್ವಲ್ಪನೂ ನೀರಿರಬಾರ್ದು. ಅಕ್ಕಿ ಹಾಕಾದ್ಮೇಲೆ ಕೊಬ್ಬರಿನ ಹಾಕ್ಕೊಳ್ಳೋಣ. ಈಗ ನೀರು ಹಾಕ್ದೇನೆ 1-2 ಸುತ್ತು ರುಬ್ಕೊಳ್ಳೋಣ. ಈಗ ತರ್ತರಿಯಾಗಿ ರುಬ್ಬಿದ್ಮೇಲೆ ಅದಕ್ಕೇನೆ ನಾವು ಬೆಲ್ಲ ಹಾಕ್ಕೊಬೇಕು. ಈಗ ನಾವು ಏಲಕ್ಕಿ 3 ಹಾಕ್ಕೊಳ್ಳೋಣ. ಹಾಗೇನೆ ಕಟ್ ಮಾಡಿಟ್ಕೊಂಡು ಚುಕ್ಕೆ ಬಾಳೆಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಳ್ದೇನೆ ನುಣ್ಣಗೆ ರುಬ್ಕೊಬೇಕು ಇದನ್ನೆಲ್ಲ. ಈಗ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀವಿ. ಇದನ್ನೆಲ್ಲ ಒಂದು ಬಟ್ಲಿಗೆ ತಗೊಳ್ಳೋಣ. ಈಗ ಇದಕ್ಕೆ ಎಳ್ಳು ಹಾಕ್ಕೊಳ್ಳೋಣ. ಹಾಗೇನೆ ಒಂದು ಚಿಟಿಕೆ ಆಗಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪೇನಕ್ಕೆ ಹಾಕ್ಕೊತೀವಿ ಅಂದರೆ ಸ್ವೀಟ್ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಈಗ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಸೋಡಾ ಹಾಕೋದ್ರಿಂದ ಕಜ್ಜಾಯ ತುಂಬ ಸಾಫ್ಟಾಗಿ ಬರುತ್ತೆ. ನಿಮಗೆ ಈ ಹಿಟ್ಟು ಗಟ್ಟಿ ಅನ್ನಿಸಿದ್ರೆ ಹಾಲನ್ನು ಮಿಕ್ಸ್ ಮಾಡ್ಕೊಬೋದು. ಈಗ ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಕಾದಿದೆಯೋ ಇಲ್ವೋ ನೋಡೋಣ. ಈಗ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಹಾಕಿ ನೋಡಬೇಕು. ಅದು ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಚಿಕ್ಕ ಸೌಟಲ್ಲಿ ಚಿಕ್ಕ ವಡೆ ಅಷ್ಟು ಗಾತ್ರ ಸಾಕು ಎಣ್ಣೆನಲ್ಲಿ ಬಿಡಬೇಕು. ಮತ್ತೆ ಇದಕ್ಕೆ ನಾವು ಬೇಕಿದ್ರೆ ಗಸಗಸೆನೂ ಮಿಕ್ಸ್ ಮಾಡ್ಕೊಬೋದು. ಈಗ ನಾವು ಇನ್ನೊಂದು ಕಡೆ ತಿರುಗಿಸೋಣ. ಇದನ್ನ ನಾವು ಕಜ್ಜಾಯ ಹಾಕಿದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡೆ ನಿಧಾನಕ್ಕೆ ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಕಿದ್ರೆ ನೀವು ಒಣಕೊಬ್ಬರಿ ಹಾಕಿದ್ರೆ ಒಂದು 3-4 ದಿನವರೆಗೂ ಇಟ್ಕೊಬೋದು. ಎರಡೂ ಕಡೆ ಚೆನ್ನಾಗಿ ಕೆಂಪಗಾದ್ಮೇಲೆ ಈಗ ನಾವು ಚೆನ್ನಾಗಿ ಎಣ್ಣೆನೆಲ್ಲ ಸೋಸು ತೆಗೆದುಬಿಡೋಣ ಒಂದು ಪ್ಲೇಟ್ಗೆ. ಒಂದು ವೇಳೆ ನಿಮಗೆ ಕಜ್ಜಾಯ ತಿನ್ಬೇಕನ್ನಿಸ್ದಾಗ ಈ ರೀತಿ ನೀವು ಮಾಡ್ಕೊಬೋದು. ತುಂಬ ಈಸಿ. ಮತ್ತು ಇದು ಸೇಮ್ ಕಜ್ಜಾಯ ಟೇಸ್ಟ್ ಥರನೇ ಇರುತ್ತೆ. ತುಂಬ ಕಡಿಮೆ ಟೈಮೂ ಎಳೆಯುತ್ತೆ. ಮತ್ತು ಇದು ಎಣ್ಣೆನೂ ಜಾಸ್ತಿ ಎಳೆಯೋದಿಲ್ಲ. ಈಗ ಇದು ಬೆಂದಿದೆ. ಈಗ ಇದನ್ನು ಮತ್ತೆ ನಾವು ಇನ್ನೊಂದು ಕಡೆ ಚೆನ್ನಾಗಿ ಬೇಯಿಸೋಣ. ಸ್ನೇಹಿತರೆ, ಈಗ ದಿಢೀರ್ ಕಜ್ಜಾಯ ರೆಡಿಯಾಗಿದೆ.